ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಮೋಹನ್ ಕುಮಾರ್ ಕೊಂಡಜ್ಜಿ, ರಾಜ್ಯ ಕೇಂದ್ರ ಸ್ಥಾನಿಕ ಆಯುಕ್ತರು, ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಮಕ್ಕಳೇ, ಸ್ವಾತಂತ್ರ್ಯದ ಬಗ್ಗೆ ನಮಗೆ ತಿಳಿದಿರೋ ನಿಮಗೆ ಈಗ ನಮ್ಮ ಗಂಗಪ್ಪ ಗೌಡರು ಬಹಳ ವಿಷಯಗಳನ್ನು ನನ್ನ ಪರವಾಗೆಲ್ಲ ಎಳೆಬಿಟ್ಟಿದ್ದಾರೆ. ನೀನು ಹೇಳೋದು ಇಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಈ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ನಾವೆಲ್ಲ ಅತ್ಯಂತ ಬಡತನದ ರಾಷ್ಟ್ರ ಆಗಿದ್ದು ಈಗ ತುಂಬ ಮುಂದುವರೆದಿದ್ವಿ. ಈಗಿನ ಮಕ್ಕಳಿದಾರಲ್ಲ, ಈ ಮಕ್ಕಳು ನೋಡಿ, ಈ ಮಗು ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ನಮ್ಮ ಬಿಲ್ಡಿಂಗ್ ಕಟ್ತಾರೆ, ಈ ಮಗು ಅಲ್ಲಿನ ಮಕ್ಕಳು. ಅವ್ರಿಗೋಸ್ಕರ ಮುಂದಿನ ಸ್ವಾತಂತ್ರ್ಯ ನಮ್ಮದೆಲ್ಲ ಮುಗಿದೋಗಿದೆ. ಇಲ್ಲಿರೋ ಹೇಗೆ ಆಲ್ ಪೇರೆಂಟ್ಸ್ ಆ್ಯಂಡ್ ಆಲ್ ಆಫ್ ಅಸ್. ಈ ಮಕ್ಕಳು ಕನಸು, ಇವರ ಕನಸಿಗೋಸ್ಕರ ಎಲ್ಲರೂ ಈಗ ಪ್ರಯತ್ನ ಪಡಬೇಕು. ಹಿಂದೆ ಸ್ವಾತಂತ್ರ್ಯಕ್ಕೆ ಮಹಾತ್ಮ ಗಾಂಧಿಯಿಂದ ಹಿಡಿದು ನೂರಾರು ಜನ, ಇನ್ನು ಸಾವಿರಾರು ಜನ ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ, ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಈ ದೇಶಕ್ಕಾಗಲಿ ಜಗತ್ತಿನ ಎಲ್ಲ ದೇಶಕ್ಕೂ ಬೇಕಾಗಿರೋದು ಶಾಂತಿ, ನೋ ವಾರ್, ಪೀಸ್ ಇರಬೇಕು. ಇವತ್ತೇನಾದ್ರು ಪಾಕಿಸ್ತಾನ್ ಇಂಡಿಯಾ ವಾರ್ ಈಗ ಶುರುವಾಗಿತ್ತು ಒಂದು 2 ತಿಂಗಳ ಮುಂಚೆ, ಅದೇನಾದರೂ ಕಂಟಿನ್ಯೂ ಆಗಿದ್ದಿದ್ರೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಹೋಗೋದು, ಪಾಕಿಸ್ತಾನದ ಹೋಗೋದು, ನಮ್ಮದು ಹೋಗೋದು. ಸೊ ನಮ್ಮೆಲ್ಲರ ಆದ್ಯತೆ ಸ್ವಾತಂತ್ರ್ಯ ಬಂದಾಗಿದೆ. ಯಾವುದೇ ಡಿಸ್ಪ್ಯೂಟ್ ಬಾರ್ಡರ್ ಇರುತ್ತಲ್ಲ, ಪಾಕಿಸ್ತಾನ್, ಇಂಡಿಯಾ, ಚೈನಾ, ಶ್ರೀಲಂಕಾ, ಎಲ್ಲ ಮಾತುಕತೆ ಮುಂದೆ ಬಗೆಹರಿಸಬೇಕು. ನೀವೆಲ್ಲ ಟಿ ವಿ ನೋಡಿರ್ತೀವಿ, ಸೋಷಿಯಲ್ ಮೀಡಿಯಾ. ಉಕ್ರೇನ್ ಮತ್ತು ರಷ್ಯಾ ವಾರ್ ನಡೀತಾ ಇದೆ, ಲಕ್ಷಾಂತರ ಜನ ಸತ್ತಿದ್ದಾರೆ. ಕೆಲವರು ಪ್ಯಾಲೆಸ್ಟೈನಲ್ಲಿ ನಡೀತಾ ಇದೆ, ಸುಡಾನ್ನಲ್ಲಿ ನಡೀತಾ ಇದೆ. ವಿಶ್ವಶಾಂತಿಗೋಸ್ಕರ ಇಲ್ಲಿರೋ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಈ ಮಕ್ಕಳಿಗೆ ವಿಶ್ವಶಾಂತಿ ಬಗ್ಗೆ ಯಾರೇ ಮಾಡಲಿ, ಯಾವುದೇ ನಾಯಕರು ಮಾಡಲಿ, ಅದು ಮೋದಿಯವರು ಮಾಡಿರಲಿ, ಟ್ರಂಪ್ ಮಾಡಿರಲಿ, ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಮಾಡಿರಲಿ, ಅವರು ಪರವಾಗಿ ನಾವಿರಬೇಕು ಹೊರತು ಈ ವಾರ್ ಮಾಡೋದಲ್ಲ, ವಾರ್ ಮಾಂಗಡಿ. ಈ ಜಗತ್ತು ಹಾಳಾಗುವ ಪರಿಸ್ಥಿತಿಯಲ್ಲಿದೆ, ನ್ಯೂಕ್ಲಿಯರ್ ವಾರ್ ಆಗುವ ಪಾಸಿಬಿಲಿಟಿ ಇದೆ. ಅದಕ್ಕೋಸ್ಕರ ನಮ್ಮೆಲ್ಲ ಹೋರಾಟ ಮಾಡಬೇಕು. ಇದೇ ಮುಂದಿನ ಸ್ವಾತಂತ್ರ್ಯದ ನಮ್ಮೆಲ್ಲ ಸ್ವಾತಂತ್ರ್ಯ, ಎಲ್ಲ ಆ್ಯಕ್ಟಿವಿಟಿಯ ಏನೋ ಒಂದು ಕನಸೇನಿರಬೇಕು ಅಂದರೆ ವಿಶ್ವಶಾಂತಿ ಇರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಮೋಹನ್ ಕುಮಾರ್ ಕೊಂಡಜ್ಜಿ, ರಾಜ್ಯ ಕೇಂದ್ರ ಸ್ಥಾನಿಕ ಆಯುಕ್ತರು, ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ ಸರ್. ಮಕ್ಕಳೇ, ಸ್ವಾತಂತ್ರ್ಯದ ಬಗ್ಗೆ ನಮಗೆ ತಿಳಿದಿರೋ ನಿಮಗೆ ಈಗ ನಮ್ಮ ಗಂಗಪ್ಪ ಗೌಡರು ಬಹಳ ವಿಷಯಗಳನ್ನು ನನ್ನ ಪರವಾಗೆಲ್ಲ ಎಳೆಬಿಟ್ಟಿದ್ದಾರೆ. ನೀನು ಹೇಳೋದು ಇಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಈ ಸ್ವಾತಂತ್ರ್ಯ ಬಂದು 79 ವರ್ಷ ಆಗಿದೆ. ನಾವೆಲ್ಲ ಅತ್ಯಂತ ಬಡತನದ ರಾಷ್ಟ್ರ ಆಗಿದ್ದು ಈಗ ತುಂಬ ಮುಂದುವರೆದಿದ್ವಿ. ಈಗಿನ ಮಕ್ಕಳಿದಾರಲ್ಲ, ಈ ಮಕ್ಕಳು ನೋಡಿ, ಈ ಮಗು ಇಲ್ಲಿ ಕೆಲಸ ಮಾಡ್ತಿದ್ದಾರಲ್ಲ, ನಮ್ಮ ಬಿಲ್ಡಿಂಗ್ ಕಟ್ತಾರೆ, ಈ ಮಗು ಅಲ್ಲಿನ ಮಕ್ಕಳು. ಅವ್ರಿಗೋಸ್ಕರ ಮುಂದಿನ ಸ್ವಾತಂತ್ರ್ಯ ನಮ್ಮದೆಲ್ಲ ಮುಗಿದೋಗಿದೆ. ಇಲ್ಲಿರೋ ಹೇಗೆ ಆಲ್ ಪೇರೆಂಟ್ಸ್ ಆ್ಯಂಡ್ ಆಲ್ ಆಫ್ ಅಸ್. ಈ ಮಕ್ಕಳು ಕನಸು, ಇವರ ಕನಸಿಗೋಸ್ಕರ ಎಲ್ಲರೂ ಈಗ ಪ್ರಯತ್ನ ಪಡಬೇಕು. ಹಿಂದೆ ಸ್ವಾತಂತ್ರ್ಯಕ್ಕೆ ಮಹಾತ್ಮ ಗಾಂಧಿಯಿಂದ ಹಿಡಿದು ನೂರಾರು ಜನ, ಇನ್ನು ಸಾವಿರಾರು ಜನ ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ, ಸ್ವಾತಂತ್ರ್ಯ ಗಳಿಸ್ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ಈ ದೇಶಕ್ಕಾಗಲಿ ಜಗತ್ತಿನ ಎಲ್ಲ ದೇಶಕ್ಕೂ ಬೇಕಾಗಿರೋದು ಶಾಂತಿ, ನೋ ವಾರ್, ಪೀಸ್ ಇರಬೇಕು. ಇವತ್ತೇನಾದ್ರು ಪಾಕಿಸ್ತಾನ್ ಇಂಡಿಯಾ ವಾರ್ ಈಗ ಶುರುವಾಗಿತ್ತು ಒಂದು 2 ತಿಂಗಳ ಮುಂಚೆ, ಅದೇನಾದರೂ ಕಂಟಿನ್ಯೂ ಆಗಿದ್ದಿದ್ರೆ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿ ಭಾಳ ದುಸ್ಥಿತಿಗೆ ಹೋಗೋದು, ಪಾಕಿಸ್ತಾನದ ಹೋಗೋದು, ನಮ್ಮದು ಹೋಗೋದು. ಸೊ ನಮ್ಮೆಲ್ಲರ ಆದ್ಯತೆ ಸ್ವಾತಂತ್ರ್ಯ ಬಂದಾಗಿದೆ. ಯಾವುದೇ ಡಿಸ್ಪ್ಯೂಟ್ ಬಾರ್ಡರ್ ಇರುತ್ತಲ್ಲ, ಪಾಕಿಸ್ತಾನ್, ಇಂಡಿಯಾ, ಚೈನಾ, ಶ್ರೀಲಂಕಾ, ಎಲ್ಲ ಮಾತುಕತೆ ಮುಂದೆ ಬಗೆಹರಿಸಬೇಕು. ನೀವೆಲ್ಲ ಟಿ ವಿ ನೋಡಿರ್ತೀವಿ, ಸೋಷಿಯಲ್ ಮೀಡಿಯಾ. ಉಕ್ರೇನ್ ಮತ್ತು ರಷ್ಯಾ ವಾರ್ ನಡೀತಾ ಇದೆ, ಲಕ್ಷಾಂತರ ಜನ ಸತ್ತಿದ್ದಾರೆ. ಕೆಲವರು ಪ್ಯಾಲೆಸ್ಟೈನಲ್ಲಿ ನಡೀತಾ ಇದೆ, ಸುಡಾನ್ನಲ್ಲಿ ನಡೀತಾ ಇದೆ. ವಿಶ್ವಶಾಂತಿಗೋಸ್ಕರ ಇಲ್ಲಿರೋ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಈ ಮಕ್ಕಳಿಗೆ ವಿಶ್ವಶಾಂತಿ ಬಗ್ಗೆ ಯಾರೇ ಮಾಡಲಿ, ಯಾವುದೇ ನಾಯಕರು ಮಾಡಲಿ,
ಅದು ಮೋದಿಯವರು ಮಾಡಿರಲಿ, ಟ್ರಂಪ್ ಮಾಡಿರಲಿ, ಅಲ್ಲಿ ಪಾಕಿಸ್ತಾನದ ಪ್ರಧಾನಿ ಮಾಡಿರಲಿ, ಅವರು ಪರವಾಗಿ ನಾವಿರಬೇಕು ಹೊರತು ಈ ವಾರ್ ಮಾಡೋದಲ್ಲ, ವಾರ್ ಮಾಂಗಡಿ. ಈ ಜಗತ್ತು ಹಾಳಾಗುವ ಪರಿಸ್ಥಿತಿಯಲ್ಲಿದೆ, ನ್ಯೂಕ್ಲಿಯರ್ ವಾರ್ ಆಗುವ ಪಾಸಿಬಿಲಿಟಿ ಇದೆ. ಅದಕ್ಕೋಸ್ಕರ ನಮ್ಮೆಲ್ಲ ಹೋರಾಟ ಮಾಡಬೇಕು. ಇದೇ ಮುಂದಿನ ಸ್ವಾತಂತ್ರ್ಯದ ನಮ್ಮೆಲ್ಲ ಸ್ವತಂತ್ರ ಎಲ್ಲ ಆ್ಯಕ್ಟಿವಿಟಿಯ ಏನೋ ಒಂದು ಕನಸೇನಿರಬೇಕು ಅಂದರೆ ವಿಶ್ವಶಾಂತಿ ಇರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.